Hello students, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಾಬ್ಲಮ್ ಫಂಕ್ಷನ್ಸ್ ಇಂದು. ಇಫ್ ಎ ಡೊಮೈನ್ ಆಫ್ ಎ ಫಂಕ್ಷನ್ f of x is equal to cos inverse of 2x minus 5 divided by 11 minus 3x plus sin inverse of 2x square minus 3x plus 1 in the interval alpha comma beta, then alpha plus 2 beta is equal to ಅಂತ ಕೇಳಿದ್ದಾರೆ. ಓಕೆನಾ, ಫಸ್ಟ್ ನಮಗೇನು ಗೊತ್ತಿರಬೇಕು, ಡೊಮೈನ್ ಆಫ್ ಈ ಕಾಸ್ ಇನ್ವರ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಕಂಡೀಷನ್ ಗೊತ್ತಿರೋ ಸಾಕು. ಓಕೆನಾ, ಫಸ್ಟ್ ಡೊಮೈನಿಗೆ ಕಂಡೀಷನ್, ಇಲ್ಲಿ ಕಾನ್ಸೆಪ್ಟ್ ಏನು, ಕಾನ್ಸೆಪ್ಟ್ ಮಾಡೋಣ ಫಸ್ಟ್. ಕಾನ್ಸೆಪ್ಟ್ ಏನು, ಈಗ ಸಪೋಸ್ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆರ್ ಕಾಸ್ ಇನ್ವರ್ಸ್ ಇಬ್ಬರಲ್ಲಿ ಯಾರನ್ನೇ ಕೇಳಿದರು, ಸೈನ್ ಇನ್ವರ್ಸ್ ಆರ್ ಕಾಸ್ ಇನ್ವರ್ಸ್ ಎಕ್ಸ್ ಈಸ್, ಆನ್ಸರ್ ಏನು, ಎಕ್ಸ್ ಬಿಲಾಂಗ್ಸ್ ಟು -1 to 1 ಕಂಡೀಷನ್. ಓಕೆನಾ, ಸೊ ಅಲ್ಲಿಗೆ ಸೈನ್ ಇನ್ವರ್ಸ್ ಆಫ್ ಇನ್ಸೈಡ್ ಯಾವುದೇ ಇದ್ದರೂ ಅದೇನಾಗಿರಬೇಕು ಬಿಟ್ವೀನ್ -1 to 1. ಆರ್ ಇದು ಹಿಂಗೆ ಬರಿಬೋದು, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -1 ಆ್ಯಂಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಬರಿಬೋದು. ಆರ್ ಅನದರ್ ವೇ ಮಾಡ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಬರಿಬೋದಾ. ಇದಿಷ್ಟರಲ್ಲಿ ನಮಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೊತೀವಿ. ಓಕೆನಾ, ಈಗ ಕ್ವಶನ್ ನೋಡೋಣ. ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಕ್ವಶನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು cos inverse of 2x minus 5 divided by 11 minus 3x plus sin inverse of 2x square minus 3x plus 1. ಈಗ ಒಬ್ಬರಿಗೆ ಏನು ಪ್ರಾಬ್ಲಮ್ ಅಂತ ಕೇಳ್ಕೊಂತವ. ಓಕೆನಾ, ಈಗ ಫಸ್ಟ್ ಒನ್ ಯಾರು ಕಾಸ್ ಇನ್ವರ್ಸಿಗೆ ಏನು ಪ್ರಾಬ್ಲಮ್ಮು, ಅದ್ರ ಇನ್ಸೈಡ್ ಕಂಪ್ಲೀಟ್ ವ್ಯಾಲ್ಯೂಸ್, ಇನ್ಸೈಡ್ ಏನಿದೆ 2x minus 5 divided by 11 minus 3x, ಈ ಕಂಪ್ಲೀಟ್ ವ್ಯಾಲ್ಯೂ ಏನಾಗಿರಬೇಕು ಬಿಟ್ವೀನ್ -1 to 1 ಆಗಿರಬೇಕು. ಕರೆಕ್ಟ್ನಾ, ಸೊ ಅಲ್ಲಿ ಕಂಡೀಷನ್ ಏನು, 2x minus 5 divided by 11 minus 3x ಈಸ್ ಬಿಟ್ವೀನ್ -1 to 1. ಇದು ಕಾಸ್ ಇನ್ವರ್ಸ್ ಎಕ್ಸಿಂದು. ನೆಕ್ಸ್ಟು ಸೈನ್ ಇನ್ವರ್ಸ್ ಎಕ್ಸ್ ಅಂತ ಇದೆ, ಸೈನ್ ಇನ್ವರ್ಸ್ ಎಕ್ಸಿಂದ ನೋಡೋಣ. ಡಿವೈಡ್ ಮಾಡ್ತೀನಿ. ಈಗ ಸೈನ್ ಇನ್ವರ್ಸಿಂದ ನೋಡೋಣ. ಸೊ ಸೈನ್ ಇನ್ವರ್ಸಿನ ಕಂಡೀಷನ್ ಏನೀಗ, ಸೈನ್ ಇನ್ವರ್ಸಿನ ಕಂಡೀಷನ್ ಕಂಪ್ಲೀಟ್ ಸೈನ್ ಇನ್ವರ್ಸ್ ಒಳಗಡೆ ಏನಿದೆಯಲ್ಲ, ಸೈನ್ ಇನ್ವರ್ಸ್ ಒಳಗಡೆ ಕಂಪ್ಲೀಟ್ ಈ ವ್ಯಾಲ್ಯೂ ಏನಾಗಿರಬೇಕು ಬಿಟ್ವೀನ್ -1 to 1 ಆಗಬೇಕು. ಸೊ ಅಲ್ಲಿಗೆ ಆ ವ್ಯಾಲ್ಯೂ ಏನು, 2x square minus 3x plus 1 ಈಸ್ ಬಿಟ್ವೀನ್ -1 to 1. ಓಕೆನಾ ಇದು. ಸೊ ಅಲ್ಲಿಗೆ ಇಬ್ಬರಲ್ಲಿ ಫಸ್ಟ್ ಯಾವುದನ್ನು ಸಾಲ್ವ್ ಮಾಡೋಣ, ಫಸ್ಟ್ ಒಂದು ಸಾಲ್ವ್ ಮಾಡೋಣ. ಈಗಿದು 2x minus 5. ಓಕೆನಾ, ಇದನ್ನು ಹೆಂಗೆ ಸಾಲ್ವ್ ಮಾಡೋದು, 2x minus 5 divided by 11 minus 3x ಬಿಟ್ವೀನ್ -1 to 1 ಇದ್ದಾಗ ಫಸ್ಟ್ ಈ ಪಾರ್ಟ್ ತಗೊಂತೀವಿ, ಆಮೇಲೆ ಈ ಪಾರ್ಟ್ ತಗೊಂತೀವಿ, ಎರಡನ್ನೂ ಸಾಲ್ವ್ ಮಾಡಿ ಇವೆರಡನ್ನೂ ಇಂಟರ್ಸೆಕ್ಷನ್ ಮಾಡ್ತೀವಿ. ಕರೆಕ್ಟಾ, ಇದು ಮೆಥಡ್ ಒನ್ ಪ್ರಕಾರ ಏನು, ಮೆಥಡ್ ಒನ್ನಲ್ಲಿ ಹೆಂಗೆ ಸಾಲ್ವ್ ಮಾಡ್ತೀರಾ, ಫಸ್ಟು -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2x minus 5 divided by 11 minus 3x ಆ್ಯಂಡ್ ಸೆಕೆಂಡ್ ಒನ್ ಏನು, 2x minus 5 divided by 11 minus 3x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ಓಕೆನಾ, ಸೊ ಇದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಬೇಕು. ಫಸ್ಟ್ ಒನ್ನ ಇದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಬೇಕು, ಇದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಬೇಕು, ಆಮೇಲೆ ಇಬ್ಬರು ಇಂಟರ್ಸೆಕ್ಟ್ ಮಾಡಬೇಕು. ಇದು ಮೆಥಡ್ 1. ಅವ್ರು ಇದಕ್ಕಿಂತ ಈಸಿ ಮೆಥಡ್ ಟು ಯೂಸ್ ಮಾಡೋದು ಯಾವಾಗ ಅಂದರೆ ಓನ್ಲಿ ವೆನ್ ಲೀನಿಯರ್ ಇದ್ದಾಗ, ಓನ್ಲಿ ವೆನ್ ಲೀನಿಯರ್ಸ್. ಓಕೆನಾ, ಲೀನಿಯರ್ಸ್ ಇದ್ದಾಗ ಮಾತ್ರ ಇದನ್ನ ಯೂಸ್ ಮಾಡೋದು, ಅರ್ಥ ಇದು. ಸೊ ಲೀನಿಯರ್ಸ್ ಇದ್ದಾಗ ಯಾವ ಥರ ಯೂಸ್ ಮಾಡ್ತೀವಿ, ಇಲ್ಲಿ ಅಬ್ಸರ್ವ್ ಮಾಡಿರಿ, ಅಪ್ಲೈ ಮಾಡ್. ಇದನ್ನ ಆ್ಯಕ್ಚುಲಿ ಹೆಂಗೆ ಬರಿಬೋದು, ಇದನ್ನೇ ಅನದರ್ ಕಂಡೀಷನಲ್ಲಿ ಹೆಂಗೆ ಬರಿಬೋದು ಅಬ್ಸರ್ವ್ ಮಾಡಿರಲಿ. ಈ ಪಾರ್ಟ್ನ ಹೆಂಗೆ ಬರಿಬೋದು, ನಥಿಂಗ್ ಬಟ್ ಮಾಡ್ಯುಲಸ್ ಆಫ್ 2x minus 5 divided by 11 minus 3x ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಬರಿಬೋದಾ. ಸೊ ಅದು ಹಂಗೆ ಬರ್ಕೊಳ್ಳೋಣ. ಇಲ್ಲಿ ಬರ್ಕೊಂಡಾಗ ಏನಾಗುತ್ತೆ, ಅಲ್ಲಿಗೆ ಮಾಡ್ಯುಲಸ್ ಆಫ್ ಇದು ಹೆಂಗೆ ಬರಿಬೋದು, mod 2x minus 5 divided by mod 11 minus 3x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ಇಲ್ಲಿ ಆ್ಯಕ್ಚುಲಿ ಈ ಪಾರ್ಟಲ್ಲಾದರೆ ನೋಡಿರಿ, ಈ ಫಸ್ಟ್ ಮೆಥಡಲ್ಲಾದರೆ ಫಸ್ಟ್ ಮೆಥಡಲ್ಲಿ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಕ್ಕೆ ಬರೋಲ್ಲ, ರಾಂಗು. ಕರೆಕ್ಟಾ, ಬಟ್ ಇಲ್ಲಿ ಡಿನಾಮಿನೇಟರ್ ಪಾಸಿಟಿವ್ ಐತಾ ಮಾಡು, ಸೊ ಇದು ನಾನು ಕ್ರಾಸ್ ಮಲ್ಟಿಪ್ಲೈ ಈಸಿಯಾಗಿ ಮಾಡ್ಬೋದು. ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು ಅಂದರೆ ರೀಸನ್ ಏನು, ಇದು ಪಾಸಿಟಿವ್, ಡಿನಾಮಿನೇಟರ್ ಪಾಸಿಟಿವ್ ಅಂತ ಗೊತ್ತಿದ್ದಾಗ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಓಕೆನಾ, ಸೊ ಮೆಥಡ್ 1ಅಲ್ಲಿ ಅಪ್ಲೈ ಮಾಡೋಕ್ಕಾಗ್ತಿಲ್ಲ, ಮೆಥಡ್ 2ಅಲ್ಲಿ ಅಪ್ಲೈ ಮಾಡ್ಬೋದು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಅಲ್ಲಿಗೆ 2x minus 5
ಲೆಸ್ ದ್ಯಾನ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 11 ಮೈನಸ್ 3x. ಮಾಡ್ ರಿಮೂವ್ ಮಾಡೋಕ್ಕೋಸ್ಕರ ಏನು ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಓಕೆನಾ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಏನಾಗುತ್ತೆ ಇಲ್ಲಿ 2x ಮೈನಸ್ 5 ಹೋಲ್ ಸ್ಕ್ವೇರ್. ಸೊ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿದ ತಕ್ಷಣ ಮಾಡ್ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಏನು 11 ಮೈನಸ್ 3x ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೇನು 4x ಸ್ಕ್ವೇರ್ ಪ್ಲಸ್ 25 ಮೈನಸ್ 5 to the 10, 10 to the 20 x ಲೆಸ್ ದ್ಯಾನ್ ಈಕ್ವಲ್ ಟು 121 ಪ್ಲಸ್ 9x ಸ್ಕ್ವೇರ್ ಮೈನಸ್ 33 to the 66x. ಓಕೆನಾ, ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ನೆಕ್ಸ್ಟ್ ಸ್ಟೆಪ್ಪು ಈ ಪ್ಲಸ್ 4x ಸ್ಕ್ವೇರ್ ಈ ಕಡೆ ಹೋದರೆ ಮೈನಸ್ 4x ಸ್ಕ್ವೇರ್, ಪ್ಲಸ್ 25 ಈ ಕಡೆ ಹೋದರೆ ಮೈನಸ್ 25, ಮೈನಸ್ 20x ಈ ಕಡೆ ಹೋದರೆ ಪ್ಲಸ್ 20x. ಎಲ್ಲರೂ ಆ ಕಡೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿಗೆ ಇನ್ಇಕ್ವಾಲಿಟಿ ಏನು ಅಬ್ಸರ್ವ್ ಆಗುತ್ತೆ ನೋಡಿರಿ. ಸೊ ಎಲ್ಲರೂ ಈ ಕಡೆ ಸೈಡ್ ಶಿಫ್ಟ್ ಆಗಿದ್ದಾರೆ. ಸೊ ಇಲ್ಲೇನು ಉಳಿಯಲ್ಲ, 0. ಈ ಸೈಡ್ 9 ಮೈನಸ್ 4 ಇಸ್ ಈಕ್ವಲ್ ಟು ಏನು 5x ಸ್ಕ್ವೇರ್, 66 ಮೈನಸ್ 20 ಮೈನಸ್ 46x, 121 ಮೈನಸ್ 25 ಇಸ್ ಪ್ಲಸ್ 96. ಸೊ ಅಲ್ಲಿಗೆ ಇದು ಕ್ವಾಡ್ರೇಟಿಕ್ ಇಕ್ವೇಷನ್. ಈಗ ಈ ಕ್ವಾಡ್ರೇಟಿಕ್ ಇಕ್ವೇಷನ್ ರೂಟ್ಸ್ ಕಂಡಿಬೇಕು ಅಂತಂದರೆ ಯಾವುದೋ 2 ನಂಬರ್ಸ್ ಇದ್ದಾವೆ. ಆ 2 ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದಾಗ ಏನು ಬರಬೇಕು, 5 ಇಂಟು 96. ಇಲ್ಲಿ ಅಬ್ಸರ್ವ್ ಮಾಡಿರಿ, ಯಾಕಂದರೆ ಮಲ್ಟಿಪ್ಲೈ ಮಾಡಿದಾಗ 5 ಇಂಟು 96 ಆಗಬೇಕು, ಆ್ಯಡ್ ಮಾಡಿದಾಗ 46 ಆಗಬೇಕು. ಓಕೆನಾ, ಆ 2 ನಂಬರ್ಸ್ ಯಾರು ನೋಡೋಣ. ಸೊ ಅಲ್ಲಿಗೆ 5 ಇಂಟು 96 ಕರೆಕ್ಟಾ, 5 ಇಂಟು 96 ಬೇಕು. 96ನ ಫ್ಯಾಕ್ಟರ್ಸ್ ತೆಗೋಣ. ಸೊ 96ನ ಫ್ಯಾಕ್ಟರ್ಸ್ ತೆಗೆದಾಗ ಏನಾಗುತ್ತೆ, ಅಲ್ಲಿಗೆ 2ಇಂದ ತೆಗೆದ್ರೆ ಫಸ್ಟ್ 3ಇಂದ ನೋಡೋಣ. 3ಇಂದ ತೆಗೆದಾಗ 32, 3 5 15 ವರ್ಕ್ ಆಗೋಲ್ಲ. ನೆಕ್ಸ್ಟ್ 2ಇಂದ 16. ಸೊ ಅಲ್ಲಿಗೇನು 3 2 6, 6 ಇಂಟು 5 30, 30 ಪ್ಲಸ್ 16 ಕರೆಕ್ಟಾ. ಸೊ ಅಲ್ಲಿಗೆ ಫ್ಯಾಕ್ಟರ್ಸ್ ಸಿಕ್ತು. ಫ್ಯಾಕ್ಟರ್ಸ್ ಏನಾಯಿತು, ಇದನ್ನ ಹೆಂಗೆ ಬರಿಬೋದು, 5x ಸ್ಕ್ವೇರ್ ಮೈನಸ್ 30x ಮೈನಸ್ 16x ಪ್ಲಸ್ 96 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಓಕೆನಾ, ಸೊ ಏನು ಕಾಮನ್ ತೆಗಿತೀವಿ, ಇವೆರಡರಲ್ಲಿ 5x ಕಾಮನ್ ತೆಗೆದ್ರೆ x ಮೈನಸ್ 6. ಸಿಮಿಲರ್ಲಿ ಇವೆರಡರಲ್ಲಿ ಮೈನಸ್ 16 ಕಾಮನ್ ತೆಗಿತೀನಿ, x ಮೈನಸ್ 6 ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಸೊ ಅಲ್ಲಿಗೆ x ಮೈನಸ್ 6 ಇಂಟು 5x ಮೈನಸ್ 16 ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಓಕೆನಾ ಇದು. ಸೊ ಈಗ ನಂಬರ್ ಲೈನ್ ಡ್ರಾ ಮಾಡೋಣ. ನಂಬರ್ ಲೈನಲ್ಲಿ ಇಲ್ಲಿ 2 ಪಾಯಿಂಟ್ಸ್ ಇದಾವೆ. ಯಾವ್ಯಾವ ಪಾಯಿಂಟು, ಫಸ್ಟ್ ಪಾಯಿಂಟು 6, ಸೆಕೆಂಡ್ ಪಾಯಿಂಟು 16/5 ಕರೆಕ್ಟಾ. ಸೊ ಒಂದು 6, ಇನ್ನೊಂದು 16/5. 6 ಬಿಗ್ಗರ್, 16/5 ಸ್ಮಾಲರ್. ಓಕೆನಾ. ಸೊ ರೈಟ್ ಮೋಸ್ಟ್ ಸೈಡ್ ಏನು ಪ್ಲಸ್ ಮೈನಸ್ ಪ್ಲಸ್, ಆಲ್ಟರ್ನೇಟ್ಲಿ ಪ್ಲಸ್ ಆ್ಯಂಡ್ ಮೈನಸ್. ನನಗೆ ಬೇಕಾಗಿರೋದು ಯಾವ ಪಾರ್ಟ್, ನನಗೆ ಬೇಕಾಗಿರೋದು ಪ್ಲಸ್ ವಿತ್ ಇನ್ಕ್ಲೂಡೆಡ್ ಈಸ್ ಈಕ್ವಲ್ ಟು ಅಂದರೆ ಕ್ಲೋಸ್ ಕರೆಕ್ಟಾ, ಅಲ್ಲಿ ಪ್ಲಸ್ ಬೇಕು. ಸೊ ದೇರ್ಫೋರ್ ಆನ್ಸರ್ ಏನಾಗುತ್ತೆ ಅಲ್ಲಿಗೆ, ದೇರ್ಫೋರ್ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು 16/5 ಯೂನಿಯನ್ 6 to ಇನ್ಫಿನಿಟಿ. ಓಕೆನಾ, ಇದು ಯಾರಿದು ಈಕ್ವೇಷನ್ 1. ನೆಕ್ಸ್ಟ್ ಯಾರು ಸಾಲ್ವ್ ಮಾಡಬೇಕು, ಈ ಈಕ್ವೇಷನ್ 2 ಬರಬೇಕು. ಈಕ್ವೇಷನ್ ಏನೋ ಮುಗೀತು. ಈಕ್ವೇಷನ್ 2 ಸಾಲ್ವ್ ಮಾಡಿ ಆಮೇಲೆ ಕಾಮನ್ ತೆಗಿಬೇಕು ಕರೆಕ್ಟಾ. ಈಕ್ವೇಷನ್ 2 ಬರೋಣ. ಈಕ್ವೇಷನ್ 2 ಏನು, ಈಕ್ವೇಷನ್ 2 ಇಲ್ಲಿ ಓಕೆನಾ, ಇಲ್ಲಿಂದ ಇಲ್ಲಿ ಬಂದಿದೆ ಏನು, 2x ಸ್ಕ್ವೇರ್ ಮೈನಸ್ 3x ಪ್ಲಸ್ 1 ಇಸ್ ಬಿಟ್ವೀನ್ -1 to 1. ಫಸ್ಟು ಈ ಪಾರ್ಟ್ ತಗೊತೀನಿ, ಸೆಕೆಂಡು ಈ ಪಾರ್ಟ್ ತಗೊತೀನಿ. ಓಕೆನಾ, ಬಿಕಾಸ್ ಇಲ್ಲಿ ನಾವು ಮಾಡ್ ಅಪ್ಲೈ ಮಾಡೋಕ್ಕಾಗಲ್ಲ. ಮಾಡ್ ಅಪ್ಲೈ ಮಾಡಿದರೆ ಆಲ್ರೆಡಿ ಕ್ವಾಡ್ರೇಟಿಕ್ ಇದೆ, ಪವರ್ 4 ತನಕ ರೈಸ್ ಆಗುತ್ತೆ ಕರೆಕ್ಟಾ. ಸೊ ಬೆಟರ್ ಹೆಂಗೆ ಅಂದರೆ ಹಿಂಗೆ ಸಾಲ್ವ್ ಮಾಡೋಣ. ಫಸ್ಟ್ ಒನ್ -1 ಲೆಸ್ ದ್ಯಾನ್ ಈಕ್ವಲ್ ಟು 2x ಸ್ಕ್ವೇರ್ ಮೈನಸ್ 3x ಪ್ಲಸ್ 1 ಆ್ಯಂಡ್ ಇನ್ನೊಂದೇನು 2x ಸ್ಕ್ವೇರ್ ಮೈನಸ್ 3x ಪ್ಲಸ್ 1 ಲೆಸ್ ದ್ಯಾನ್ ಈಕ್ವಲ್ ಟು 1. ಇದನ್ನು ಸಾಲ್ವ್ ಮಾಡಿದಾಗ -1 ಈ ಕಡೆ ಶಿಫ್ಟ್ ಆಗುತ್ತಾ, -1 ಈ ಕಡೆ ಶಿಫ್ಟ್ ಆದಾಗೇನು +1. ಸೊ ಅಲ್ಲಿಗೆ ಆನ್ಸರ್ ಏನಾಗುತ್ತೆ, ಅಲ್ಲಿಗೆ 2x ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಇದು ರೂಟ್ಸ್ ಚೆಕ್ ಮಾಡ್ಬೋದಾ, ಅಂದರೆ ಯಾವ್ದಾರ 2 ನಂಬರ್ಸ್ ಇದೆ, ಮಲ್ಟಿಪ್ಲೈ ಮಾಡಿದ್ರೆ 4 ಬರಬೇಕು, ಆ್ಯಡ್ ಮಾಡಿದರೆ 3 ಬರಬೇಕು. ಮಲ್ಟಿಪ್ಲೈ ಮಾಡಿದಾಗ 4, ಆ್ಯಡ್ ಮಾಡಿದಾಗ 3. ಯಾರು ಇದರ ನಂಬರ್ಸು ಪ್ರೆಸೆಂಟ್ಲಿ ಇಲ್ಲ ಕರೆಕ್ಟಾ, ಯಾಕೆಂದರೆ +4 ಬರಬೇಕು, ಆನ್ಸರ್ -3 ಬರಬೇಕು ಅಂದರೆ ಯಾರಿಲ್ಲ. ಅದಕ್ಕೆ ಏನು ಮಾಡ್ತೀನಿ, ಬೆಟರ್ ಡಿಸ್ಕ್ರಿಮೆಂಟ್ ಚೆಕ್ ಮಾಡ್ತೀನಿ. ಡಿಸ್ಕ್ರಿಮೆಂಟ್ D ಈಸ್ ಈಕ್ವಲ್ ಟು B ಸ್ಕ್ವೇರ್ ಮೈನಸ್ 4AC -3 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು A ಇಂಟು C. ಅಲ್ಲಿಗೆ ಏನಾಗುತ್ತೆ, ಅಲ್ಲಿ D ಈಸ್ ಈಕ್ವಲ್ ಟು 9 ಮೈನಸ್ 16 ವಿಚ್ ಈಸ್ ಈಕ್ವಲ್ ಟು -7. -7 ಅಂದರೆ ನೆಗೆಟಿವ್,
ಡಿಸ್ಕ್ರಿಮೆಂಟ್ ನೆಗೆಟಿವ್ ಆಯಿತು ಅನ್ಕ ನಾವು ನೆಕ್ಸ್ಟ್ ಚೆಕ್ ಮಾಡೋದು ಯಾರು ಎ ಅಬ್ಸರ್ವ್ ಮಾಡ್ತೀವಿ. ಇದು ಏನಾ ಕರೆಕ್ಟಾ? ಸೊ ಅಲ್ಲಿ ಎ ಈಸ್ ಈಕ್ವಲ್ ಟು ಏನು 2. ಎ ಈಸ್ ಈಕ್ವಲ್ ಟು 2 ಅಂದರೆ ಮೀನಿಂಗ್ ಏನು? ಎ ಗ್ರೇಟರ್ ದ್ಯಾನ್ 0. ಎ ಗ್ರೇಟರ್ ದ್ಯಾನ್ 0, ಡಿಸ್ಕ್ರಿಮೆಂಟ್ ಲೆಸ್ ದ್ಯಾನ್ 0. ದೇರ್ ಫೋರ್ ದಟ್ ಕಂಪ್ಲೀಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ ಗ್ರೇಟರ್ ದ್ಯಾನ್ 0. ಸೊ ಇದ್ರ ಪ್ರಕಾರ ಕ್ವಾಡ್ರಾಟಿಕ್ ಇಕ್ವೇಷನ್ ಗ್ರೇಟರ್ ದ್ಯಾನ್ 0. ಆ್ಯಂಡ್ ಗಿವನ್ ಏನು ಕೊಟ್ಟಿದ್ದಾನೆ? ಕ್ವಾಡ್ರಾಟಿಕ್ ಇಕ್ವೇಷನ್ ಪಾಸಿಟಿವ್. ಇದು ಪಾಸಿಟಿವ್ ಮೀನಿಂಗ್ ಆಲ್ವೇಸ್. ಯಾಕಂದರೆ ಎರಡು ಟ್ರೂ ಆಗಿದಾವ, ಇಲ್ಲೂ ಪಾಸಿಟಿವ್ ಇಲ್ಲೂ ಪಾಸಿಟಿವ್. ಸೊ ಅಲ್ಲಿಗೆ ಟ್ರೂ. ದೇರ್ ಫೋರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಮೀನ್ಸ್ ಆಲ್ವೇಸ್ ಟ್ರೂ. ಕರೆಕ್ಟಾ? ಇದು ಫಸ್ಟ್ ಒನ್ನಿಗೆ. ಈಗ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಏನು? 2x² ಮೈನಸ್ 3x. ಆಫ್ಕೋರ್ಸ್ ಪ್ಲಸ್ ಕಡೆ ಬಂದರೆ ಕ್ಯಾನ್ಸಲ್. ಅಲ್ಲಿಗೆ ಆನ್ಸರ್ ಏನು? 0. ಎಕ್ಸ್ ಕಾಮನ್ ತೆಗಿತೀನಿ. ಎಕ್ಸ್ ಕಾಮನ್ ತೆಗೆದಾಗ ಏನಾಗುತ್ತೆ? ಅಲ್ಲಿಗೆ 2x ಮೈನಸ್ 3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0. ಸೊ ಈಗ 2 ನಂಬರ್ಸ್ ಇದ್ದಾರೆ. ಯಾರ್ಯಾರು? ಒಬ್ಬರು 0, ಇನ್ನೊಬ್ಬರು ಯಾರು? 3/2. ಕರೆಕ್ಟಾ? ರೈಟ್ ಮೋಸ್ಟ್ ಸೈಡ್ ಪ್ಲಸ್, ಆಲ್ಟರ್ನೇಟಿವ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಬಿಕಾಸ್ ಎಲ್ಲ ಪವರ್. ಓಕೆನಾ? ಸೊ ಅಲ್ಲಿಗೆ ಇನ್ಕ್ಲೂಡ್ ಪಾಯಿಂಟ್ಸ್ ಬಿಕಾಸ್ ಈಕ್ವಲ್ ಟು ಇದೆ. ನೆಕ್ಸ್ಟು ನೆಗೆಟಿವ್ ಬೇಕು. ಕರೆಕ್ಟಾ? ದೇರ್ ಫಾರ್ ಆನ್ಸರ್ ಏನಿಲ್ಲ? ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ 0 to 3/2 ಕ್ಲೋಸ್. ಇದು ಈಕ್ವೇಷನ್ 2. ಈಗ ಫ್ರಮ್ 1 ಆ್ಯಂಡ್ 2 ನನಗೆ ಇಬ್ಬರದು ಕಾಮನ್ ಬೇಕಾ? ಕರೆಕ್ಟಾ? ಫಸ್ಟ್ ಈಕ್ವೇಷನ್ 1 ಅಬ್ಸರ್ವ್ ಮಾಡಿ. ಈಕ್ವೇಷನ್ 1 ಯಾರು? ಇಲ್ಲಿದ್ದಾರೆ. ಈಕ್ವೇಷನ್ 2 ಇಲ್ಲಿದೆ. ಈಕ್ವೇಷನ್ 2 ಇಲ್ಲಿದೆ. ಕರೆಕ್ಟಾ? ಈಗ ಇವರಿಬ್ಬರದು ಕಾಮನ್ ಬೇಕು ಅಂದರೆ ನಾನೇನು ಮಾಡ್ತೀನಿ? ಈಕ್ವೇಷನ್ 1ನಲ್ಲಿ ಅಬ್ಸರ್ವ್ ಮಾಡಿರಿ. ಈಕ್ವೇಷನ್ 1ನಲ್ಲಿ ಪಾಯಿಂಟ್ಸ್ ಇರೋದು 16/5 6. ಈಕ್ವೇಷನ್ 2 ಅಬ್ಸರ್ವ್ ಮಾಡಿದೆ. ಈಕ್ವೇಷನ್ 2 ಅಲ್ಲಿರೋ ಪಾಯಿಂಟ್ಸು 0 3/2. ಇವರೆಲ್ಲರೂ ಒಂದೇ ನಂಬರ್ ಲೈನ ಬರೆಯೋಣ. ಫಸ್ಟ್ ಒಂದೇ ನಂಬರ್ ಲೈನ್ ಬರೆದಾಗ ಫ್ರಮ್ 1 ಆ್ಯಂಡ್ 2 ಓಕೆ. ನನಗೆ ಕಾಮನ್ ಬೇಕು. ಸೊ ಫಸ್ಟ್ ನಂಬರ್ ಲೈನ್ ಡ್ರಾ ಮಾಡ್ತೀನಿ. ಒಂದು ಬಿಗ್ಗೆಸ್ಟ್ ನಂಬರ್ ಲೈನ್ ಡ್ರಾ ಮಾಡೋಣ. ಈ ನಂಬರ್ ಲೈನಲ್ಲಿ ಈಗ ಒಬ್ಬರನ್ನೇ ಪಿಕ್ ಮಾಡಿ. ಈಕ್ವೇಷನ್ 1 ನೋಡಿ. ಈಗ ಈಕ್ವೇಷನಲ್ಲಿ ನಂಬರ್ಸ್ ಯಾರು? 16/5. ನೆಕ್ಸ್ಟ್ ಯಾರು? 6. ಇವರಿಬ್ಬರನ್ನ ತಗೊಂಡೋಗಿ ಇಲ್ಲಿ ಹಾಕೋಣ. ಈಗ ಫಸ್ಟು 16/5 ಈಸ್ ಲೈಕ್ 3 ಪಾಯಿಂಟ್ ಸಮಥಿಂಗ್. 16/5. ನೆಕ್ಸ್ಟ್ ಒನ್ ಯಾರು? 6. ಕರೆಕ್ಟಾ? ಸೊ ಇವರಿಬ್ಬರು ಈಕ್ವೇಷನ್ 1ಇಂದ ಬಂದರು. ನೆಕ್ಸ್ಟ್ ಈಕ್ವೇಷನ್ 2 ಇಲ್ಲಿರೋದು ಯಾರು? ಒಂದು 0, ಇನ್ನೊಂದು ಯಾರು? 3/2. ಸೊ 0 ಮತ್ತು 3/2 ಇಬ್ಬರನ್ನು ತಗೊಂಬಂದು ಇಲ್ಲಿಗೆ ಅಪ್ಲೈ ಮಾಡೋಣ. ಸೊ ಇಲ್ಲಿಗೆ ಹಾಕಿದಾಗ 3/2 ಮತ್ತು 0. ಸೊ 0 ಸ್ಮಾಲೆಸ್ಟ್ ನಂಬರು, 3/2 ಅಂದರೆ 1.5 ಇಲ್ಲೆಲ್ಲ ಬರುತ್ತಾ? ಕರೆಕ್ಟಾ? ಈಗ ಇವ್ರಿಬ್ರು ಅಬ್ಸರ್ವ್ ಮಾಡಿರಿ. ಸೆಕೆಂಡ್ ಈಕ್ವೇಷನ್ ಪ್ರಕಾರ ಆನ್ಸರ್ ಈಸ್ ಬಿಟ್ವೀನ್ 0 to 3/2. ಸೊ ಬಿಟ್ವೀನ್ 0 to 3/2. ಸೊ ಅಲ್ಲಿಗೆ ಹೆಂಗೆ ಮಾಡೋದು? 0 ಇನ್ಕ್ಲೂಡೆಡ್, 3/2 ಇನ್ಕ್ಲೂಡೆಡ್. ಆನ್ಸರ್ ಈಸ್ ಬಿಟ್ವೀನ್ 0 to 3/2. ಓಕೆನಾ? ಇದು ನೆಕ್ಸ್ಟು ಫಸ್ಟ್ ಈಕ್ವೇಷನ್ ಪ್ರಕಾರ ಏನು ಹೇಳ್ತಾನೆ? 6/5. ಕರೆಕ್ಟಾ? 6/5 ಟು ಆನ್ಸರ್ ಏನು? -∞. ಇನ್ನೊಂದು 6 to ∞. ಕರೆಕ್ಟಾ? ಸೊ 6/2 ಟು -∞ to 6/5. ಕರೆಕ್ಟಾ? ಸೊ -∞ to 6/5. 6/5 ಇನ್ಕ್ಲೂಡೆಡ್ ಆಗಿರಬೇಕು. ಅಪ್ ಟು ಎಲ್ಲಿ ತನಕ ಹೋಗ್ಬೇಕು? -∞. ಇನ್ನೊಂದು 6 ಇನ್ಕ್ಲೂಡ್ ಆಗಬೇಕು. ಅಪ್ ಟು ಇಲ್ಲಿಗೆ ಹೋಗ್ಬೇಕು, ಇನ್ಫಿನಿಟಿಗೆ ಹೋಗ್ಬೇಕು. ಕರೆಕ್ಟಾ? ಈ ಪಾರ್ಟ್. ಸೊ ಇವೆರಡರಲ್ಲಿ ಕಾಮನ್ ಏನೀಗ? ಇವೆರಡರಲ್ಲಿ ಕಾಮನ್ ಇರೋ ಗ್ರೌಂಡ್ ಏನು? ಎರಡು ಕಲರ್ ಕಾಮನ್ ಇರೋದು ಈ ಪಾರ್ಟಲ್ಲಿ ಕಾಮನ್ ಐತೆ. ಕರೆಕ್ಟಾ? ಈ ಪಾರ್ಟಲ್ಲಿ ಕಾಮನ್ ಇದೆ. ಈ ಪಾರ್ಟಿನ ಆನ್ಸರ್ ಏನು? ದೇರ್ ಫೋರ್ ಎಕ್ಸ್ ಬಿಲಾಂಗ್ಸ್ ಟು 0 to 3/2 ಅಂತ ಬರೀಬೋದಾ? ಕರೆಕ್ಟಾ? ಸೊ ಅಲ್ಲಿ ಕ್ವಶನಲ್ಲಿ ಕೇಳಿದ್ದಾನೆ, ದ ಡೊಮೈನ್ ಆಫ್ ಅ ಫಂಕ್ಷನ್ ಈಸ್ ಇನ್ ಇಂಟರ್ವಲ್ ಆಲ್ಫಾ ಕಮ ಬೀಟಾ. ದೇರ್ ಫೋರ್ ಆಲ್ಫಾ ದಿಸ್ ಈಸ್ ಅಂತ ಬರೀಬೋದು. ದಿಸ್ ಈಸ್ ಆಲ್ಫಾ ಕಮ ಬೀಟಾ. ಕರೆಕ್ಟಾ? ದೇರ್ ಫೋರ್ ಆಲ್ಫಾ ಈಸ್ ಈಕ್ವಲ್ ಟು 0 ಆ್ಯಂಡ್ ಬೀಟಾ ಈಸ್ ಈಕ್ವಲ್ ಟು 3/2. ಕ್ವಶನಲ್ಲಿ ಏನು ಕೇಳಿದ್ದಾನೆ? ಆಲ್ಫಾ ಪ್ಲಸ್ 2 ಬೀಟಾ. ಆಲ್ಫಾ ಪ್ಲಸ್ 2 ಬೀಟಾ ಈಸ್ ಈಕ್ವಲ್ ಟು ಏನು? 0 + 3 ವಿಚ್ ಈಸ್ ಈಕ್ವಲ್ ಟು 3. ಸೊ ಅಲ್ಲಿ ನಮ್ಮ ಆನ್ಸರ್ ಏನು? ನಮ್ಮ ಆನ್ಸರ್ ಈಸ್ 3, ಸೆಕೆಂಡ್ ಆಪ್ಷನ್. ಓಕೆ, ಥ್ಯಾಂಕ್ ಯು.